ಯು ಆರ್ ವಾಟ್ ಯು ಈಟ್ ಕೇಳಿದ್ದೀವಾ? ಆ್ಯಪಲ್ ತಿಂದರೆ ಆ್ಯಪಲ್ ಆಗ್ತೀವಿ, ಜಂಕ್ ತಿಂದರೆ ಜಂಕ್ ಆಗ್ತೀವಿ. ಆದರೆ ಅದಷ್ಟೇ ಅಲ್ಲ ಸತ್ಯ, ಯು ಆರ್ ವಾಟ್ ಯು ಕನ್ಸ್ಯೂಮ್, ಅದು ಕೂಡ ಸತ್ಯನೇ. ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳಿಸ್ಕೊಳ್ತೀವಿ, ಏನು ವಿಚಾರ ಮಾಡ್ತೀವಿ, ಅದು ನಮ್ಮ ಬದುಕಲ್ಲಿ ಪ್ರತಿಫಲನ ಅಥವಾ ರಿಫ್ಲೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ. ಇದು ನಮ್ಮನ್ನು ಇಮೋಷ್ನಲಿ, ಮೆಂಟಲಿ ಮತ್ತು ಸ್ಪಿರಿಚುವಲಿ ನಮ್ಮನ್ನು ಕಟ್ಟಲೂಬಹುದು, ನಮ್ಮನ್ನು ಹಾಳು ಮಾಡಲೂಬಹುದು. ಏನನ್ನು ನೋಡ್ತಾ ಇರ್ತೀವಿ ನಾವು? ಚಾಡಿ ಹೇಳೋದು, ಚಾಡಿ ಕೇಳೋದು, ನಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾ ಇರೋದು, ಯಾರನ್ನು ನೋಡಿದರೆ ನಮಗೆ ಹೊಟ್ಟೆ ಕಿಚ್ಚು ಅನಿಸುತ್ತೋ ಅವ್ರನ್ನೇ ಪದೇ ಪದೇ ಸ್ಕ್ರೀನಲ್ಲಿ ಕಾಣ್ತಾ ಇರೋದು, ನಮ್ಮ ಬಗ್ಗೆ ನಾವು ಕೀಳರಿಮೆ ಬೆಳೆಸ್ಕೊಳ್ಳೋದು, ಮನಸ್ಸಿಗೆ ಹಿಂಸೆ ಆಗುವಂಥ ಘಟನೆಗಳನ್ನೇ ಪದೇ ಪದೇ ನೋಡೋದು, ಇದೆಲ್ಲ ನೋಡ್ತಾನೇ ಇದ್ದರೆ ನಮ್ಮ ಮೆಂಟಲ್ ಹೆಲ್ತನ್ನು ನಾಶ ಮಾಡೋ ಸಾಧ್ಯತೆ ಜಾಸ್ತಿ. ನಾವು ಫಿಸಿಕಲ್ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಅಂತ ಸಿಹಿ ತಿನ್ನಬಾರ್ದು, ಕಾರ್ಬ್ಸ್ ತಿನ್ನಬಾರ್ದು, ಜಂಕ್ ತಿನ್ನಬಾರ್ದು ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದೇ ಥರ ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿಟ್ಕೋಬೇಕು, ನಮ್ಮ ಮೆಂಟಲ್, ಸ್ಪಿರಿಚುವಲ್ ಮತ್ತು ಇಮೋಷ್ನಲ್ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವು ಕೂಡ ಒಳ್ಳೆಯ ವಿಡಿಯೋಗಳನ್ನು ನೋಡೋದು, ಒಳ್ಳೆಯ ಪಾಡ್ಕಾಸ್ಟ್ಗಳನ್ನ ನೋಡೋದು, ಒಳ್ಳೆಯ ಪುಸ್ತಕಗಳನ್ನ ಕೇಳೋದು, ಒಬ್ಬ ಮೆಂಟರ್ ಹೇಳ್ತಾ ಇರೋಂಥ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದು, ಎಷ್ಟು ನಮಗೆ ಅಳವಡಿಸ್ಕೊಳ್ಳಿಕ್ಕಾಗುತ್ತೋ ಅಷ್ಟನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಮಾಡೋದು ಕೂಡ ಫಿಸಿಕಲ್ ಹೆಲ್ತ್ ಮೇಂಟೈನ್ ಮಾಡಿದಷ್ಟೇ ಮುಖ್ಯವಾದದ್ದು ನಮ್ಮ ಈ ಮೆಂಟಲ್, ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಸಹ. ಇದನ್ನೆಲ್ಲ ಕಾರ್ಬ್ಸನ್ನು, ಶುಗರ್ಸನ್ನು ಕಟ್ ಮಾಡ್ದಂಗೆ ಈ ಸ್ಕ್ರಾಲಿಂಗನ್ನು, ಓವರ್ ಥಿಂಕಿಂಗನ್ನು, ಆ್ಯಂಗ್ಸೈಟಿಯನ್ನು ನಾವು ಕಟ್ ಮಾಡ್ಕೊಳ್ಬಹುದಾ? ನಾವು ಸಿಟ್ಟು ಮಾಡೋದನ್ನು ಕಡಿಮೆ ಮಾಡ್ಕೊಳ್ಬಹುದಾ? ಪ್ರಾಣಾಯಾಮ ಮಾಡೋದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದಾ? ಇದೆಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದರೆ ನಮ್ಮನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಅಲ್ವಾ?